ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಈಗ ಎಲ್ಲ ವಿವರಗಳನ್ನು ಕೂಡ ಪೊಲೀಸರು ಜಾಲಾಡ್ತಾ ಇದ್ದಾರೆ. ಅರಮನೆ ಒಳಗಡೆಗೆ ಈತ ಫೋಟೋ ತೆಗೆಸ್ಕೊಂಡಿದ್ದಂತೆ, 15 ದಿನದ ಹಿಂದೆ ವಾಟ್ಸಪ್ನಲ್ಲಿ DP ಹಾಕಿಸ್ಕೊಂಡಿದ್ದಂತೆ, ಅರಮನೆಯ ಒಳಭಾಗದಲ್ಲಿ ತೆಗೆಸ್ಕೊಂಡಿರುವಂಥ ಫೋಟೋ 15 ದಿನದ ಹಿಂದಷ್ಟೇ ಬಂದಿರುವಂಥ ಸಲೀಂ ಅರಮನೆ ಒಳಗಡೆನೂ ಹೋಗಿರೋದು ಫೋಟೋದಿಂದ ಸ್ಪಷ್ಟವಾಗಿದೆ. ಬಿಡಪ್ಪ ಏನೋ ಕುತೂಹಲದಿಂದ ಹೋದ ಮಾಡದ ಪ್ರಶ್ನೆ ಬೇರೆ, ಆದರೆ ಬೇರೆ ಏನಾದರೂ ಕಾರಣಗಳಿದ್ರೆ ನೋಡಿ, ಆತನ ಫೋಟೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಆತ ಅರಮನೆಯಲ್ಲಿ ನಿಂತು ತೆಗೆದುಕೊಂಡಿರುವಂಥ ಫೋಟೋ. ಅದನ್ನು ಅವನು DP ಕೂಡ ಹಾಕ್ಕೊಂಡಿದ್ದ ನೋಡಿ. ಇಲ್ಲಿ ಒಂದು ಫೋಟೋ ಮುಂಭಾಗದಲ್ಲಿ ನಿಂತ್ಕೊಂಡು ಇವನು ಫೋಟೋ ತೆಗೆಸ್ಕೊಂಡಿದ್ದಾನೆ. ಮೂರು ಜನ ಒಟ್ಟೊಟ್ಟಿಗೆ ಹೋಗ್ತಾ ಇದ್ರು ಇವರು ಬಲೂನ್ ವ್ಯಾಪಾರಕ್ಕೆ. ಆದರೆ ನಿನ್ನೆ ಮಾತ್ರ ಒಬ್ಬರೇ ಹೋಗಿದ್ದಾನೆ, ಇನ್ನಿಬ್ಬರು ಲಾಡ್ಜಲ್ಲೇ ಇದ್ದರು. ಒಬ್ಬರಂತೂ ವಿಪರೀತವಾಗಿ ಅವರ ಸ್ಥಿತಿ ಗಂಭೀರವಾಗಿದೆ. ಮಂಜುಳಾ ಅಂತ ಅವರ ಹೆಸರು. ಅವರ ಸೋದರ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆ ಸುಮಾರು ನಮಗೆ ಮಾಹಿತಿ ಸಿಕ್ತು, ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಇದೆ, ICUನಲ್ಲಿದ್ದಾರೆ ಅಂತಾರೆ ಅವರ ಸೋದರ. ಅವರ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ. ನಮಗೆ ಬೆಳಿಗ್ಗೆ ಗೊತ್ತಾಗಿದೆ. ಬೆಳಿಗ್ಗೆ 7 ಗಂಟೆಯಲ್ಲಿ ಮಾಮೂಲಿ ಎದ್ದಿದೆ. ನನ್ನ ತಮ್ಮ ಫೋನ್ ಮಾಡ್ದ, ಮಂಜು ಏನಾರ ಮನೆಗೆ ಬಂದಿದ್ದಾಳ ಅಂತ ಕೇಳ್ದ. ಇಲ್ಲ ಬಂದಿಲ್ಲ ಅಂತ ಹೇಳಿದೆ. ಯಾಕೆಂದರೆ ಅವಳು ಮೈಸೂರಿಂದ ನಂಜನಗೂಡು ಬರಬೇಕಾದ್ರೆ ಹೇಳ್ಬಿಡ್ತಾಳೆ, ಬಂದರೆ ಲೇಟ್ ಆದರೆ ಇಲ್ಲ ನಮ್ಮ ಮನೆಗೋ, ಇಲ್ಲ ಇನ್ನೊಬ್ಬರ ಅಣ್ಣನ ಮಗಳಿದ್ದಾಳೆ ಅವ್ರ ಮನೆಗೆ ಉಳ್ಕೊಳ್ಳೋ ಸಹಜ ಅದು. ಅಲ್ಲಿ ಇಲ್ಲ ನಮ್ಮ ಮನೆಗೆ ಬಂದು ಉಳ್ಕೊತಾಳೆ. ಹಾಗೆ ಅವ್ರು ಉಳ್ಕೊಂಡವ್ರೆ ಅಂದ್ಬಿಟ್ಟು ನಾನು ಫೋನ್ ಮಾಡಿದ್ರು. ಇಲ್ಲ ಬಂದಿಲ್ಲಪ್ಪ ಅಂತ ಹೇಳಿದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅರಮನೆ ಮುಂದ್ಗಡೆ ಹಿಂಗೆ ಬೆಲೂನಲ್ಲಿ ಬ್ಲಾಸ್ಟ್ ಆಗಿ KR ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋರೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಇಲ್ಲಿಗೆ ಬಂದಮೇಲೆ ನೋಡಿದ್ರೆ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಐಸಿಯುಲಿದ್ದಾರೆ. ಮತ್ತು ಇಂಜುರಿ ಮಾಡಿದ್ದಾರೆ. BP ಲೋ ಇದೆ. ಅದೇ ಅದನ್ನ ಹೇಳಿದ್ದಾರೆ, ಎಮರ್ಜೆನ್ಸಿ ಅಂದರೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮಾಮೂಲಿ ಮೈಸೂರಿಗೆ ನಂಜನಗೂಡಿಗೆ ಮಾಮೂಲಿ ಬರ್ತಾಳೆ ಹೋಯ್ತಾಳೆ. ಅವಳು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ. ಸಣ್ಣ ಪುಟ್ಟ ಹೂ ವ್ಯಾಪಾರ ಮಾಡ್ತಾರೆ. ಹಾಗೆ ಹೂ ವ್ಯಾಪಾರ ಮಾಡೋಕ್ಕೆ ಏನೋ ತೊಗೊಳಕ್ಕೆ ಬಂದಿದ್ದಾಳೆ. ಬಂದಂಗೆ 6 ಗೇಟ್ಗೆ ನಂಜನಗೂಡಿಗೆ ಬಸ್ ಹತ್ತಕ್ಕೆ ಬಂದವಳೆ. ಆ ಟೈಮಲ್ಲಿ ಹಿಂಗಾಗಿದೆ. ಕಡೆಗೆ ಈ ಮೈಸೂರು ನೋಡ್ಲಿಕ್ಕೆ ಬಂದಿದ್ರು ಲಕ್ಷ್ಮಿ ಅನ್ನುವಂಥವ್ರು. ಅವರು ಫ್ಯಾಮಿಲಿನೇ ಬಂದಿದ್ರು. ಲಕ್ಷ್ಮಿ ಮುಂದ್ಗಡೆ ಹೋಗ್ತಾ ಇದ್ರು, ಹಿಂದ್ಗಡೆಗೆ ಮಕ್ಕಳುಗಳು ಮೊಮ್ಮಕ್ಕಳು ಬರ್ತಾ ಇದ್ರು. ಇದ್ದಕ್ಕಿದ್ದಂಗೆ ಸ್ಫೋಟ ಆಯ್ತಂತೆ. ನೋಡ್ತಿದ್ದಂಗೆ ಲಕ್ಷ್ಮಿ ನರಳಾಡ್ತಾ ಬಿದ್ದಿದ್ರಂತೆ. ಜೊತೆಗೆ ಅವ್ರಿಗೆ ಮಾತ್ರ ಅಲ್ಲ, ಇಲ್ಲಿ ಹಿಂದ್ಗಡೆ ಇದ್ದಂಥವ್ರಿಗೂ ಕೂಡ ಒಂದು 3-4 ಜನಕ್ಕೆ ಏಟು ಬಿತ್ತು. ತಾಯಿಯ ಸ್ಥಿತಿಯನ್ನು ಕಂಡು ಮಗಳು ಕಣ್ಣೀರು ಹಾಕ್ತಾರೆ. ಡಿಂಪಲ್ ಅಂತ ಆಕೆ ಹೆಸರು. ಬಸ್ ಸ್ಟ್ಯಾಂಡಿಗೆ ಆಗ ಆಯ್ತು. ತಗೊಳಕ್ ಹೋಯ್ತಿರ್ಲಿಲ್ಲ, ಮುಂದೆ ಹೋಯ್ತಿದ್ವಿ. ಆಗಲೇ ಬೆಸ್ಟ್ ಆಗಿದ್ದು ಅಂದ್ರೆ ಅಮ್ಮ ಹಿಂದೆನೇ ಇದ್ವಿ. ಅಲ್ಲಿ ಬ್ಲಾಸ್ಟ್ ಆದಾಗ ಓಡ್ ಬಂದ್ಬಿಟ್ವಿ. ನಮ್ಮಮ್ಮ ಆ ಕಡೆ ಹೋಯ್ತು ಅನ್ಕೊಂಡ್ವಿ, ಆದ್ರೆ ಬ್ಲಾಸ್ಟ್ ಆದಾಗ ಅಲ್ಲೇ ಬಿದ್ದಿತ್ತು. ಬೆಂಗಳೂರಿಂದ ಬಂದಿದ್ದ ನೀವು? ಅರಮನೆ ನೋಡಕ್ ಬಂದಿದ್ದೆ? ಅರಮನೆ ನೋಡಕ್ಕೆ ಅಥವಾ ದೇವಸ್ಥಾನ ನೋಡ್ಕೊಂಡು ಹೋಗೋದಂತ ಬಂದಿದ್ವಿ. 3 ದಿವಸದ ಬೆಳಿಗ್ಗೆ ಹಿಮಗೋಪುರ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ನಂಜನಗೂಡು ನೋಡಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಂಕ ಬಂದಿದ್ದು. 3 ದೇವಸ್ಥಾನ ಟೈಮ್ ಆಯಿತು, ಬೇಡ ಎಕ್ಸಿಬಿಷನ್ ಮೈಸೂರು ಪ್ಯಾಲೇಸ್ ನೋಡ್ಕೊಂಡು ಹೋಗೋದಂತ ಬಂದ್ವಿ. ಎಕ್ಸಿಬಿಷನ್ ನೋಡಿದ್ವಿ. ಮೈಸೂರು ಪ್ಯಾಲೇಸ್ ನೋಡೋಕ್ಕಾಗಲಿಲ್ಲ, ಲಾಲೆ ನೋಡೋದು ಅದುವೇ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೋಯ್ತಾ ಇರ್ಬೇಕಾದ್ರೆ ಆಯಿತು.
ಅರಮನೆ ಮುಂಭಾಗ ನಡ್ಕೊ ಹೋಗ್ತಾ ಇದ್ರ ನೀವು? ಅದೇ ಅರಮನೆ ಲೈಟ್ ಎಲ್ಲ ಹಾಕಿದ್ರಲ್ಲ ಅವಾಗ ಅಲ್ಲಿ ಈಚೆಗಡೆ ಈಚೆ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಆಯ್ತು. ಅರಮನೆ ಒಳಗಡೆ ಹೋಗ್ಲೇ ಇಲ್ಲ ನೀವು? ಅರಮನೆ ಹೋಗಿಲ್ಲ. ಈಗ ವಾಪಸ್ ಬೆಂಗಳೂರು. ನನ್ನ ತಂಗಿ ಫೋನ್ ಮಾಡಿ ಹೇಳಿದ್ಲು, ಹಿಂಗೆ ಅವಳು ಬಾಂಬ್ ಬ್ಲಾಸ್ಟ್ ಆಗೈತೆ ಅಂತ ತಿಳ್ಕೊಬಿಟ್ಟಾಳೆ. ಅದು ಬಾಂಬ್ ಬ್ಲಾಸ್ಟಲ್ಲೇ ಇದು ಗ್ಯಾಸ್ ಅಂತ ಅವ್ಳಿಗೆ ಗೊತ್ತಾಗಿದೆ. ಅವಳಿಗೂ ಏಟ್ ಆಗೈತೆ. ನಮ್ಮ ಇದು ಬಂದರೆ 4 ಜನ. 4 ಜನದಲ್ಲಿ ನನ್ನ ಹೆಂಡತಿಗೆ ನನ್ನ ತಂಗಿಗೆ ಆಗೈತೆ. ಇಬ್ಬರು ಮಕ್ಳಿಗಾಗಿಲ್ಲ. ನಮ್ಮ ಕಡೆ ಇಬ್ಬರಿಗೆ, ನನ್ನ ಹೆಂಡತಿಗೆ ನನ್ನ ತಂಗಿಗೆ. ನನ್ನ ಹೆಂಡತಿ ಸೀರಿಯಸ್ಸು ಲಕ್ಷ್ಮಿ ಅಂತ. ನನ್ನ ತಂಗಿ ಹೆಸರು ರಂಜಿತಾ ಅಂತ. ಸ್ವಲ್ಪ ಪರವಾಗಿಲ್ಲ ಇವಳು. ಕತ್ತು ಇಲ್ಲಿ ಓಪನ್ ಆಗೈತೆ. ನಾನು ಇರಲಿಲ್ಲ. ನಿಜಕ್ಕೂ ಭಯಾನಕ ಇದು. ಇದನ್ನು ಕೇಳ್ತಿದ್ದಂಗೆ ಎದೆ ನಡುಗುತ್ತೆ. ಏನಪ್ಪ ಇದು ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಏನಿದೆ ಘಟನೆ ಇದು? ಯಾಕಂದರೆ ಆರಂಭದಿಂದಲೂ ಕೂಡ TV9 ಇದಕ್ಕೆ ಸಂಬಂಧಪಟ್ಟಂಗೆ ಅನುಮಾನ ವ್ಯಕ್ತಪಡಿಸಿತ್ತು. ಇದ್ದಕ್ಕಿದ್ದಂಗೆ ಈ ರೀತಿ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ ಅಂತಂದರೆ ಅದಕ್ಕೆ ಕಾರಣ ಏನಿರಬಹುದು ಅನ್ನುವಂಥ ಪ್ರಶ್ನೆಯನ್ನು ಎತ್ತಿತ್ತು. ಇದೊಂದು ನಿಗೂಢ ಬ್ಲಾಸ್ಟ್ ಅಂತ ಕೂಡ ಹೇಳಲಾಗಿತ್ತು. ಈಗ ನೋಡಿ, NIA ಟೀಮ್ ಕೂಡ ಬರ್ತಾ ಇದೆ. ಜೊತೆಗೆ ಈಗ ಮಂತ್ರಿ ಮಹದೇವಪ್ಪನವರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತ. ಮಂಜುಳಾ ಮತ್ತು ಲಕ್ಷ್ಮಿ ಅನ್ನುವಂಥವರ ಸ್ಥಿತಿ ಏನು ನಡೀತಾ ಇದೆ? ರಂಗನಾಥ್, ಖಂಡಿತವಾಗಿಯೂ ಮೈಸೂರು ಅರಮನೆ ಮುಂದೆ ನಡೆದಂತಹ ಸ್ಫೋಟ ಒಂದು ಗಂಭೀರವಾದಂತಹ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಈ ಬಗ್ಗೆ ತನಿಖೆಯನ್ನ ಮೈಸೂರು ಪೊಲೀಸರು ಜೊತೆಗೆ ರಾಜ್ಯ ಗೃಹ ಇಲಾಖೆ ಸೂಚನೆ ಮೇರೆಗೆ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಮತ್ತೆ ಈ ಒಂದು ಪ್ರಕರಣದ ಗಂಭೀರತೆಯನ್ನು ಅರಿತು ರಾಷ್ಟ್ರೀಯ ಭದ್ರತಾ ದಳದ ತನಿಖಾ ತಂಡದವರು ಸಹ ಮೈಸೂರಿಗೆ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ತನಿಖೆ ಒಂದು ಭಾಗವಾದರೆ, ಮತ್ತೊಂದು ಕಡೆ ಏನೂ ಅರಿಯದಂತಹ, ಏನೂ ತಪ್ಪು ಮಾಡದಂತಹ ಮೈಸೂರಿನ ಸೌಂದರ್ಯವನ್ನ, ಪ್ರವಾಸಿ ತಾಣದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಬೇಕು ಅಂತ ಬಂದವರಿಗೆ ಕರಾಳತೆ ಆವರಿಸಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಲಕ್ಷ್ಮಿ ಮತ್ತೆ ಮಂಜುಳಾ ಅವರ ಕುಟುಂಬದವ್ರನ್ನ ಮಾತನಾಡಿಸಿದ್ರೆ, ಅವರ ಮಾತುಗಳನ್ನ ಕೇಳಿದ್ರೆ ಖಂಡಿತವಾಗಿ ಎಂಥವರ ಕಣ್ಣಲ್ಲೂ ಸಹ ನೀರು ಬರ್ತದೆ. ಅದರಲ್ಲಿ ಲಕ್ಷ್ಮಿ ಅಂತೇಳಿ ಅವರು ಮೂಲತಃ ಬೆಂಗಳೂರಿನವರು, ಮೈಸೂರಿಗೆ ಅಂತೇಳಿ ತಮ್ಮ ಕುಟುಂಬದ ಜೊತೆ ಬಂದಿದ್ರು. ಇಬ್ಬರು ಮಕ್ಕಳು ಮತ್ತೆ ಅತ್ತೆಯನ್ನ ಕರೆದುಕೊಂಡು ಇಲ್ಲಿಗೆ ಬಂದಿದ್ರು. ಅವರು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ನಂಜನಗೂಡಿಗೆ ಹೋಗಿ ಆ ಫೋಟೋಗಳನ್ನು ಸಹ TV9 ನಲ್ಲಿ ತಾವು ನೋಡ್ಬೋದು. ಅದಾದ ನಂತರ ಅವರು ಮೈಸೂರಿಗೆ ಬರ್ತಾರೆ. ಮೈಸೂರು ಅರಮನೆಗೆ ಹೋಗಬೇಕಾಗಿರ್ತದೆ. ಆದರೆ ಸಮಯಾವಕಾಶ ಇರೋದಿಲ್ಲ ಅಂತೇಳಿ ಅಲ್ಲೇ ಎದುರಿಗೆ ಇದ್ದಂತಹ ದಸರಾ ವಸ್ತು ಪ್ರದರ್ಶನಕ್ಕೆ ಹೋಗಿ ಅಲ್ಲಿಂದ ಅವರು ಮತ್ತೆ ಅರಮನೆ ಹತ್ರ ಬರ್ತಾರೆ. ಆದರೆ ಅರಮನೆಗೆ ಹೋಗಕ್ಕೆ ಅವಕಾಶ ಸಿಗೋದಿಲ್ಲ ಅಂತೇಳಿ ಅರಮನೆ ಮುಂದೆ ಅಲ್ಲಿಂದ ಹೋಗ್ತಾ ಇರ್ತಾರೆ. ಮಗು ಮಾತಾಡುವಂಥದ್ದು, ಅಂದರೆ ಲಕ್ಷ್ಮಿಯವರ ಮಗು ಡಿಂಪಲ್ ಮಾತನಾಡ್ತಾ ಇರುವಂಥದ್ದು ಕೇಳೋದು, ನಮಗೆ ಅರಮನೆ ನೋಡೋದಕ್ಕೆ ಆಗಲಿಲ್ಲ, ಹೀಗಾಗಿ ನಾವು ನಾಳೆ ಅಂದರೆ ಇವತ್ತು ಶನಿವಾರ ಹೋಗಿ ನೋಡೋಣ ಅಂತೇಳಿ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೋ. ಆ ಸಂದರ್ಭದಲ್ಲಿ ಈ ರೀತಿ ಆಯಿತು ಅಂತೇಳಿ. ಈಗಿನ ಘಟನೆಯಲ್ಲಿ ಲಕ್ಷ್ಮಿ ಮತ್ತು ಮಂಜುಳಾ ಇಬ್ಬರ ಸಹ ಪರಿಸ್ಥಿತಿ ತೀರಾ ಕ್ರಿಟಿಕಲ್ ಆಗಿದೆ ಅಂತೇಳಿ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಹೇಳಿದರೆ. ಇಬ್ಬರೂ ಸಹ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ICUನಲ್ಲಿ ಇಬ್ಬರಿಗೂ ಸಹ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆ ಪುಟ್ಟ ಕಂದಮ್ಮ ತನ್ನ ತೊದಲು ನುಡಿಗಳಲ್ಲೇ ಆ ಒಂದು ಘಟನೆಯನ್ನು ವಿವರಿಸಿದ್ರೆ ನಿಜಕ್ಕೂ ಎಷ್ಟು ಭಯಾನಕವಾಗಿತ್ತು ಆ ಘಟನೆ ಅನ್ನೋದು ಗೊತ್ತಾಗ್ತದೆ. ಯಾಕಂದರೆ ಅವರೆಲ್ಲರೂ ಸಹ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಆ ಒಂದು ಬ್ಲಾಸ್ಟ್ ಆಗ್ತದೆ. ತಾಯಿ ಒಂದು ಕಡೆಗೆ ಹೋಗ್ತಾರೆ, ಎಲ್ಲೋ ಒಂದು ಕಡೆ ಸೇಫ್ ಆಗಿದ್ದಾರೆ ಅಂತಲೇ ಆ ಮಗಳು ಅಂದ್ಕೊಂಡಿದ್ರು. ಆದರೆ ಅದಾಗಲಿಲ್ಲ. ಅವರೇ ಈ ಒಂದು ಘಟನೆಯಲ್ಲಿ ಅತಿ ಹೆಚ್ಚು ಗಾಯಗೊಂಡವರಾಗಿದ್ದಾರೆ. ಅವರಿಗೆ ಮೈಸೂರಿನ KR ಆಸ್ಪತ್ರೆ ICUನಲ್ಲಿ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಮತ್ತೊಂದು ಕಡೆ ಮಂಜುಳಾ ಅಂತೇಳಿ ಮೂಲತಃ ನಂಜನಗೂಡಿನವರು, ಅವರು ಸಹ ಹೂವಿನ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಅವರು ಯಾವುದೇ ಪ್ರವಾಸಕ್ಕೆ ಅಂತ ಬಂದಿರಲ್ಲ, ಮೈಸೂರು ಮತ್ತು ನಂಜನಗೂಡಿಗೆ ಆಗಾಗ ಓಡಾಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ R-ಗೇಟ್ ಅಂತ ಏನಿದೆ ಅಲ್ಲಿ ಬಸ್ಸನ್ನು ತೆಗೆದುಕೊಳ್ಳಲಿಕ್ಕೆ ಅಂತೇಳಿ ಅರಮನೆ ಮುಂಭಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಆಗ ಈ ಘಟನೆ ಸಂಭವಿಸಿದೆ ಅಂತೇಳಿ ಅವ್ರ ಸಹೋದರ ಹೇಳಿದ್ರು. ಹೀಗಾಗಿ ಈ ಒಂದು ಘಟನೆಯಲ್ಲಿ ಇದರ ಜೊತೆಗೆ ಕೊಟ್ರೇಶ್ ಅಂತೇಳಿ ಸರ್ಕಾರಿ ನೌಕರಿದ್ದಾರೆ ರಾಣಿಬೆನ್ನೂರವರು, ಅವರ ಕಾಲಿಗೂ ಸಹ ಗಾಯವಾಗಿದೆ. ಶಾಹಿನಾ ಅಂತೇಳಿ ಕೋಲ್ಕತ್ತಾ ಮೂಲದವರು, ಅವರ ಕಾಲಿಗೆ ಗಾಯ ಆಗಿದೆ. ಹೀಗಾಗಿ ಒಂದು ಕಡೆ ಈ ಘಟನೆ ಆದಂಥದ್ದು ಆಕಸ್ಮಿಕ ಅಥವಾ ಬೇರೆ, ಈ ಬಗ್ಗೆ ತನಿಖೆಯನ್ನು ಸಹ ನಡೆಸಲಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳೋ ಪ್ರಕಾರ ಅಥವಾ ವ್ಯಾಪಾರಕ್ಕೆ ಅಂತ ಜೀವನ ಕಟ್ಕೊಳ್ಳಿಕ್ಕೆ ಬಂದಿದ್ದ ಇದೊಂದು ಆಕಸ್ಮಿಕವಾದ ಘಟನೆ. ಆದರೂ ಸಹ ನಾವು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ಮಾಡ್ತೇವೆ. ಮತ್ತು ರಾಷ್ಟ್ರೀಯ ತನಿಖಾ ದಳದವರು ಈ ರೀತಿ ಸ್ಫೋಟ ಆದಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮಿಂದ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಮೈಸೂರಿಗೆ ಬಂದು ಅವರು ಸಹ ಪರಿಶೀಲನೆ ಮಾಡುವಂಥ ಕೆಲಸ ಆಗಬಹುದು ಅನ್ನೋ ಒಂದು ಮಾತನ್ನು ಹೇಳಿದರು. ಹೀಗಾಗಿ ಒಂದು ಕಡೆ ತನಿಖೆ, ಮತ್ತೊಂದು ಕಡೆ ಏನೂ ತಪ್ಪನ್ನು ಮಾಡದೆ ಈ ಒಂದು ಘಟನೆಯಲ್ಲಿ ಗಾಯಾಳುವಾಗಿರುವಂಥವರ ಪರಿಸ್ಥಿತಿ ಖಂಡಿತವಾಗಿಯೂ ಇದು ರೀತಿಯಂತಹ ಕರುಣಾಜನಕವಾದಂತಹ ಘಟನೆ ಅಂತಲೇ ಹೇಳ್ಬೋದು. ರಂಗನಾಥ್. ಓಕೆ ರಾಮ್, ಧನ್ಯವಾದ. ತಾಯಿಯ ಒಡಲಿಗಿಂತ, ತಾಯಿಯ ಮಡಿಲಿಗಿಂತ ದೊಡ್ಡ ಮಹಲು, ದೊಡ್ಡ ಅರಮನೆ ಇನ್ನೊಂದಿರಕ್ಕೆ ಸಾಧ್ಯನಾ? ಅರಮನೆ ನೋಡೋಕ್ಕೆ ಬಂದಂಥವರ ಸ್ಥಿತಿ ಇದು. ತಾಯಿ ಬದುಕಿದ್ರೆ ಸಾಕು ಅಂತ ಆ ಮಗು ಬಿಕ್ಕಿ ಬಿಕ್ಕಿ ಅಳ್ತಾ ಇದೆ. ಏನಿರಬಹುದು? ಇದಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ರೀತಿಯ ತನಿಖೆ ಆಗಬೇಕು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH